ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಎಲ್ಲ ಕಡೆಯೂ ವ್ಯಾಪಿಸಿರುವಂಥ ಸರ್ವವ್ಯಾಪಿಯಾದ ನೀನು ಅನಂತ ವೀರ್ಯನು ಅಮಿತ ಪರಾಕ್ರಮಿಯೂ ಆಗಿದೆಯಾ ಅಂಥೇಳಿ ನಿನ್ನ ಈ ಮಹಿಮೆಯನ್ನು ತಿಳಿದೇ ನಾನೇನಾದರೂ ತಪ್ಪು ಮಾಡಿದರೆ, ಬಾಯಿ ತಪ್ಪಿನಿಂದ ನಾನೇನಾದರೂ ನಿನ್ನನ್ನು ಕೃಷ್ಣ, ಯಾದವ, ಮಿತ್ರ ಅಂಥೇಳಿ ಸಂಬೋಧಿಸಿದರೆ ಅದನ್ನೆಲ್ಲ ಕ್ಷಮಿಸು ಅಂಥೇಳಿ ಕೇಳಿಕೊಂಡ. ಒಂದು ರೀತಿಯ ಅಪರಾಧ ಮಾಡಿದವನಂತೆ ಶ್ರೀಕೃಷ್ಣನಲ್ಲಿ ಅರ್ಜುನ ಕ್ಷಮೆಯನ್ನು ಯಾಚಿಸಿದ್ದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕಂಡೆವು. ಮತ್ತೆ ಮುಂದುವರೆದು 43-44ನೇ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕಸ್ಕುತೋನ್ಯೋ ಲೋಕತ್ರಯೇಪ್ಯ ಪ್ರಭಾವ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಸಮಾನ ಪ್ರಭಾವಶಾಲಿಯೇ, ಅಸಮಾನವಾದಂಥ ಪ್ರಭಾವಶಾಲಿ ಈ ಚರಾಚರ ಜಗತ್ತಿಗೆ ತಂದೆಯೇ ನೀನು. ನೀನೇ ಪೂಜ್ಯ, ನೀನೇ ಗುರು, ಶ್ರೇಷ್ಠ ಆಗಿರ್ತೀಯ ನೀನು. 3 ಲೋಕಗಳಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ. ಹೀಗಿರುವಾಗ ನಿನಗಿಂತ ದೊಡ್ಡವರು ಎಲ್ಲಿದ್ದಾರೆ ಅಂತ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಅಂದರೆ ಇಡೀ ಸೃಷ್ಟಿಗೆ ಭಗವಂತನೇ ಮೂಲ, ಆದ್ದರಿಂದ ಅವನೇ ತಂದೆ. ಇಡೀ ಸೃಷ್ಟಿ, ಮಾನವರಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲ ಜೀವಿಗಳು ಎಲ್ಲರಿಗೂ ಕೂಡ ತಂದೆಯೇ ಸಮಾನ ಭಗವಂತ ಅಂದರೆ. ಆದ್ದರಿಂದ ಅವನು ಅಸಾಮಾನ್ಯ. ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಅಸಾಮಾನ್ಯನಲ್ಲದೆ ಇನ್ನೇನು. ಪ್ರಾಣಿ ಪಕ್ಷಿಗಳಿಗೆ ಎಂತೆಂಥ ಆಶ್ರಯವನ್ನು ಕೊಟ್ಟಿದ್ದಾನೆ, ಅವಕ್ಕೆಲ್ಲ ಎಂತೆಂಥ ರೂಪವನ್ನು ಕೊಟ್ಟಿದ್ದಾನೆ, ಆಹಾರವನ್ನು ಕೊಟ್ಟಿದ್ದಾನೆ, ಆಶ್ರಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಸೃಷ್ಟಿಗೆ ಅವನು ತಂದೆ ಇದ್ದಂತೆ. ಆದ್ದರಿಂದ ಅವನು ಅಸಾಮಾನ್ಯ. ನಾವು ಏನನ್ನಾದರೂ ತಿಳ್ಕೊಳ್ಬೇಕು ಅಂತಂದರೆ ಪುರಾಣಗಳಿಂದ, ಭಗವಂತನ ಪುರಾಣಗಳಿಂದ ನಾವು ತಿಳ್ಕೊಳ್ಬೇಕು, ಅಥವಾ ಅವನ ಸೃಷ್ಟಿಯನ್ನು ನೋಡಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳೋದು. ಭಗವಂತನ ಪುರಾಣಗಳಿಂದ ನಾವು ಏನನ್ನಾದರೂ ತಿಳ್ಕೊಬೋದು, ಮತ್ತು ಸೃಷ್ಟಿಯಿಂದ ಮಾತ್ರ ನಾವು ಏನನ್ನಾದರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ನಮಗೆಲ್ಲ ಗುರು ಭಗವಂತ. ನಾವು ಎಲ್ಲವನ್ನೂ ತಿಳ್ಕೊಳ್ಳೋದು ಈ ಸೃಷ್ಟಿಯಿಂದ. ಆದ್ದರಿಂದ ಆ ಸೃಷ್ಟಿಯನ್ನು ಮಾಡಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಆ ಭಗವಂತನೇ ನಮಗೆ ಗುರು. ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ, ಇವೇ 3 ಲೋಕಗಳು. ಈ 3 ಲೋಕಗಳು, ಭೂಲೋಕದಲ್ಲಿ ಎಲ್ಲ ಜೀವಿಗಳು ವಾಸ ಮಾಡ್ತಾ ಇದ್ದೀವಿ. ಭುವರ್ಲೋಕ ಅನ್ನೋದ್ರಲ್ಲಿ ಗಂಧರ್ವರು, ಪಿತೃದೇವತೆಗಳು ಎಲ್ಲ ಇದ್ದಾರೆ. ಮತ್ತು ಸ್ವರ್ಗಲೋಕದಲ್ಲಿ ದೇವಾನುದೇವತೆಗಳೆಲ್ಲ ಇದ್ದಾರೆ. ಕುಬೇರನ ಲೋಕ ಅದು. ಭೂರ್ಭುವ ಸ್ವಹ ಅಂತ ಹೇಳುತ್ತೆ ಗಾಯತ್ರಿ ಮಂತ್ರ. ಅಂದರೆ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ, ಭೂರ್ಭುವ ಸ್ವಹ ಅಂತ ಹೇಳುತ್ತೆ. ಆದ್ದರಿಂದ ಆ ಎಲ್ಲ 3 ಲೋಕಗಳಿಗೂ ಒಡೆಯ ಭಗವಂತ. ಮತ್ತೆ ಮುಂದುವರೆದು ಹೇಳ್ತಾನೆ, ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿತೇವ ಸೋಢುಂ ಅಂತ ಹೇಳಿದ. ಆದ್ದರಿಂದ ನೀನೇ ಎಲ್ಲದಕ್ಕೂ ಕಾರಣನಾಗಿರುವ ತಂದೆ ಆಗಿರುವ ನೀನು, ಹೇ ಪ್ರಭು, ಪೂಜ್ಯನಾದ ನಿನಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ. ದೇವೇಶನಾದಂಥ ನಿನ್ನನ್ನು ಪ್ರಸನ್ನನಾಗುವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತಂದೆ ಮಗನನ್ನು ಕ್ಷಮಿಸುವಂತೆ, ಮಿತ್ರ ಇನ್ನೊಬ್ಬ ಮಿತ್ರನನ್ನು ಕ್ಷಮಿಸುವಂತೆ, ಮತ್ತು ಪ್ರಿಯ ತನ್ನ ಪ್ರೇಯಸಿಯನ್ನು ಅಥವಾ ಪ್ರಿಯಳನ್ನು ಏನೇ ಅಪರಾಧ ಮಾಡಿದ್ರೂ ಸಹಿಸಿಕೊಳ್ಳುವಂತೆ ನಾನು ಮಾಡಿರ್ತಕ್ಕಂಥ ಅಪರಾಧಗಳನ್ನೆಲ್ಲ ಕ್ಷಮಿಸು ಅಂಥೇಳಿ ದೀರ್ಘದಂಡ ನಮಸ್ಕಾರ ಮಾಡಿದ. ನಾವು ದೇವರಲ್ಲಿ ನಮಸ್ಕರಿಸೋದು, ದೀರ್ಘದಂಡ ಪ್ರಣಾಮ ಮಾಡೋದು, ನಾವು ಮಾಡಿದ ಪಾಪಗಳನ್ನೆಲ್ಲ ಕ್ಷಮಿಸು
ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡು ಅಂತ ಕೇಳೋದಕ್ಕಾಗಿಯೇ ನಾವು ದೀರ್ಘದಂಡ ನಮಸ್ಕಾರ ಮಾಡೋದು. ಆ ರೀತಿ ಅರ್ಜುನ ಭಗವಂತನಿಗೆ ಎಲ್ಲ ರೀತಿಯ ಅಪರಾಧಗಳನ್ನು ಕ್ಷಮಿಸು ಅಂತ ಕೇಳ್ಕೊತಾ ಇದ್ದಾನೆ. ತಂದೆ ಮಗನನ್ನು ಕ್ಷಮಿಸ್ತಾನೆ ಪ್ರೀತಿಯಿಂದ. ಹಾಗೆಯೇ ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರ ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸ್ತಾನೆ, ಅದು ಪ್ರೀತಿಯಿಂದ. ಪ್ರಿಯಕರ ಪ್ರೇಯಸಿಯನ್ನು ಅಥವಾ ಪ್ರಿಯತಮೆಯನ್ನು ಕ್ಷಮಿಸ್ತಾನೆ, ಯಾವುದರಿಂದ? ಅದೇ ಪ್ರೀತಿಯಿಂದಾನೆ. ಆದ್ದರಿಂದ ಈ 3 ಉದಾಹರಣೆಗಳನ್ನು ಕೊಡ್ತಾ ಪ್ರೀತಿಯಿಂದ ನೀನು ನನ್ನನ್ನು ಕ್ಷಮಿಸು ಅಂಥೇಳಿ ಕೇಳಿಕೊಂಡು ದೀರ್ಘದಂಡ ನಮಸ್ಕಾರವನ್ನು ಮಾಡಿಬಿಟ್ಟ ಅರ್ಜುನ್. ಈ ರೀತಿ ಭಗವಂತನ ಎಲ್ಲ ಗುಣಗಳನ್ನು ಕೊಂಡಾಡ್ತಾ ಅವನಿಗೆ ಪೂರ್ಣ ಶರಣಾಗಿದ್ದಾನೆ ಅರ್ಜುನ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.